ಸರ್ ಅವ್ರದ್ದು ಒಂದು ನಿಧಾನ ಬೇಕಾದ್ರೆ ಮಾತಾಡಿದ್ರೆ ಒಂದು ನಿಮಿಷ ನೀವು ಇದು ಗುಂಪು ಮಾಡಿ ಅಲ್ಲಲ್ಲ ಮನುಷ್ಯ ಕೇಳೋರು ಕೇಳಿ ಸಂತೆ ಮಾಡೋದಲ್ಲ ಸರ್ ಎಲ್ಲೂ ಸಹಿತ ಕನ್ನಡದವ್ರು ಖಂಡಿತ ಸರ್. ನಾವು ಗಡಿ ಭಾಗದಲ್ಲಿರ್ತಕ್ಕಂಥವ್ರಿಗೆ ವಿಶೇಷ ಗೌರವ ಕೊಟ್ಟು ನಿನ್ನ ಗಡಿ ಬಗ್ಗೆನೇ ನಾವು ಚಿಂತೆ ಮಾಡಿದ್ವಿ. ಖಂಡಿತ ಸರ್. ಆಯ್ತಾ? ಹಾಗಾಗಿ ನಿಮ್ಗೆ ಏನಿದೆ ಒಂದು ಹೇಳಿ, ಏನ್ ಮಾಡ್ಬೇಕು ಪರಿಚಯ ಮಾಡ್ಕೊಳ್ಳಿ. ನಾಮ ಮಲ್ಲಾರಾಕ್ಷ ಗಡಿನಾಡ ಸಾಹಿತಿ. ಗಡಿನಾಡ ಸಾಹಿತಿ ಆಂಧ್ರ ಗಡಿ ಸರ್. ಆಂಧ್ರ ಗಡಿ ನಮ್ಮಲ್ಲಿ ಸರ್ಕಾರಿ ಸರ್, ಎಲ್ಲ ಸರ್ಕಾರಿ. ಅಂದ್ರೇನು ಕರ್ನೂಲು ಅನಂತಪುರ ಜಿಲ್ಲೆಗಳಲ್ಲಿರ್ತಕ್ಕಂಥ ಶಾಲೆಗಳು 66 ಇವೆ. ಆಮೇಲೆ 12,000 ಜನಸಂಖ್ಯೆ, 12,000 ವಿದ್ಯಾರ್ಥಿಗಳು. ಆಮೇಲೆ ಪ್ರತಿಯೊಬ್ಬ ತಂದೆ ತಾಯಿಗಳು ಒಂದು ಅಭಿಮಾನದಿಂದ 66 ವರ್ಷ ಗತಿಸಿದ್ರು, 66 ವರ್ಷ ಹೋಯ್ತಲ್ಲ ನಾವು ವಿಂಗಡಣೆಯಾಗಿ, ಆದರೂ ಕೂಡ ನಮ್ಮ ಅಭಿಮಾನದಿಂದ ಅವ್ರನ್ನ ಕನ್ನಡ ಶಾಲೆಗೆ ಕಳಿಸ್ತಾ ಇದ್ದಾರೆ. ಅವರಿಗೆ ಅನಾಥ ಪ್ರಜ್ಞೆ ಆ ಕಡೆ ಆಂಧ್ರ ಪ್ರದೇಶ ಕೇಳ್ತಾ ಇಲ್ಲ. ಕನ್ನಡ ಸರ್ಕಾರ ನಮಗೆ ಕೆಲವಾರು ಸಲಹೆಗಳು ಕೊಟ್ಟಿದ್ದಾರೆ ಮತ್ತು ಸೌಲಭ್ಯಗಳು ಕೊಟ್ಟಿದ್ದಾರೆ. ಆದರೆ ಮೀಸಲಾತಿ ಬಗ್ಗೆ ಸ್ವಲ್ಪ ಸಮಸ್ಯೆಗಳಾಗ್ತಾ ಇವೆ. ಪ್ರಬಂಧ ಜಾತಿಯದ್ದು ಅದು ಸಂಬಂಧಪಟ್ಟಂತೆ ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ದಯವಿಟ್ಟು ಒಬ್ಬರದಾಗಿ ಅದೇ ಇನ್ನೊಂದೇನಂದ್ರೆ ಗಡಿ ಕನ್ನಡಿಗರು ಅಥವಾ ಹೊರನಾಡ ಕನ್ನಡಿಗರು ಅಂತಕ್ಕಂಥದ್ದು ಅದನ್ನ ಇಲ್ಲ ಸರ್, ಜೀವೋ ಇಲ್ಲ, ಘೋಷಣೆ ಇಲ್ಲ ಸರ್. ಅದರಿಂದ ಸರ್ ಮಕ್ಕಳು ಮಾತ್ರ ಎಲ್ಲರೂ ಶಿಕ್ಷಕರೇ ಸರ್. ಎಲ್ಲರೂ ನಮ್ಮ ಒಂದು ಯಾವುದೇ ಸಾಹಿತ್ಯ ಸಮ್ಮೇಳನಗಳಾಗಲಿ ಸಣ್ಣ ಸಮ್ಮೇಳನಗಳಲ್ಲಿ ಸ್ವಲ್ಪ ಗಡಿನಾಡ ಸಮಸ್ಯೆಗಳು, ಆಂಧ್ರದ ಗಡಿನಾಡ ಸಮಸ್ಯೆಗಳ ಬಗ್ಗೆ ಹೇಳಲಿಕ್ಕೆ ದಯವಿಟ್ಟು ಕೇಳ್ತಾ ಇದ್ದೀವಿ. ಖಂಡಿತ ಸರ್, ಖಂಡಿತ ಸರ್, ಸಂತೋಷ. ಗಡಿನಾಡ ಕನ್ನಡಿಗರ ಬಗ್ಗೆ ನಮಗೆ ವಿಶೇಷವಾಗಿರ್ತಕ್ಕಂಥ ಆಸಕ್ತಿ. ನೀವು ನಿಜವಾಗ್ಲೂ ಬಹಳ ಕಷ್ಟಪಡ್ತಾ ಇರೋದು. ನಿಜವಾಗ್ಲೂ ಸರ್. ಬೇರೆ ರಾಜ್ಯಗಳಲ್ಲಿದ್ದರೂ ಸಹಿತ ಮಾತೃಭಾಷೆ ಕನ್ನಡ. ಆ ಮಾತೃಭಾಷೆ ಕನ್ನಡವನ್ನು ನಾವು ಉಳಿಸ್ಕೊಂಡು ಹೋಗ್ಬೇಕು ಅಂತ ಅಲ್ಲಿಯ ಸ್ಥಳೀಯ ಸರ್ಕಾರಗಳು ನಿಮಗೆ ಸಿಗಬೇಕಾಗಿರ್ತಕ್ಕಂಥ ಮನ್ನಣೆಗಳನ್ನು ಕೊಡದೇ ಇರಬೇಕಾದ್ರೆ ನಿಮಗೆ ನಿಜವಾಗ್ಲೂ ಬೇಸರ ಆಗೋದು ಸಹಜ. ನಿಮಗೆ ಎಷ್ಟು ಬೇಸರ ಆಗುತ್ತೆ ಅಷ್ಟೇ ಸಾಹಿತ್ಯ ಪರಿಷತ್ತು ಸಹಿತ ಬೇಸರ ಆಗುತ್ತೆ. ಇದು ನಮ್ಮ ಕರ್ತವ್ಯನೇ ಹೌದು. ಗಡಿನಾಡ ಕನ್ನಡಿಗರನ್ನು ರಕ್ಷಣೆ ಮಾಡ್ತಕ್ಕಂಥ ಕರ್ತವ್ಯವೂ ಸಹಿತ ಸಾಹಿತ್ಯ ಪರಿಷತ್ತಿಗೆ ಹೌದು. ನೀವೇನು ಹೇಳಿದ್ರಿ, ಮುಂದೆ ನಾವು ಅದಕ್ಕೋಸ್ಕರನೇ ಗಡಿನಾಡಿನಲ್ಲಿ ಭಾಗದಲ್ಲಿಯೇ ಇರ್ತಕ್ಕಂಥ ಕೇವಲ 15 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಬಳ್ಳಾರಿಯಲ್ಲಿ ಮಾಡ್ತೀವಿ. ಖಂಡಿತ ಸರ್, ಅವ ಮಾತ್ರ ಈ ಸಂತೋಷ ಸರ್, ಸಂತೋಷ. ಹಾಗಾಗಿ ಗಡಿನಾಡಲ್ಲಿ ಇರ್ಬೇಕಾದ್ರೆ ಬಳ್ಳಾರಿಯಲ್ಲಿ ಒಂದು ಬಹಳ ದೊಡ್ಡ ಅವಕಾಶ ಸಿಗುತ್ತೆ. ಗಡಿ ಭಾಗದಲ್ಲಿರ್ತಕ್ಕಂಥ ಸರ್ಕಾರದವನ್ನು ಕರೆಸ್ತೀವಿ ನಾವು. ಖಂಡಿತ ಸರ್, ಯಾಕಂದ್ರೆ ಸಂತೋಷ. ನಮಗೆ ಬಾಂಧವ್ಯ ಬೇಕು. ಅದು ಸರ್ ಈಗ ಬಾಂಧವ್ಯ ಬೇಕು. ಈಗ ವಿಜಯನಗರ ಸಾಮ್ರಾಜ್ಯದಲ್ಲಿ ಕನ್ನಡ ಮತ್ತು ತೆಲುಗು ಎರಡು ಒಂದೇ ಇತ್ತು. ಅದು ಹಾಗಾಗಿ ತೆಲುಗು ಕನ್ನಡ ಆಮೇಲೆ ನಮ್ಮ ಲಿಪಿ ಎರಡು ಒಂದೇ ತರ. ಕನ್ನಡ ಓದೋರಿಗೆ ತೆಲುಗು ಬರುತ್ತೆ, ತೆಲುಗು ಓದೋರಿಗೆ ಕನ್ನಡ ಬರುತ್ತೆ. ಹಾಗಾಗಿ ಆ ಬಾಂಧವ್ಯ ಇದೆ, ಐತಿಹಾಸಿಕವಾಗಿರ್ತಕ್ಕಂಥ ಬಾಂಧವ್ಯ. ಆ ಬಾಂಧವ್ಯವನ್ನು ನಾವು ಉಳಿಸ್ಕೊಂಡು ಇನ್ನೂ ಸಹಿತ ಗಟ್ಟಿಯಾಗಿ ಆಂಧ್ರದಲ್ಲಿ ಕನ್ನಡಿಗರಿಗೆ ಏನಾರು ಆಗಿದೆ ಅಂತಂದ್ರೆ ಆಂಧ್ರದವರೇ ನಿಲ್ಲಬೇಕು. ಆ ಮಟ್ಟಿಗೆ ನಮ್ಮ ಬಾಂಧವ್ಯ ಬೆಳೀತಕ್ಕ ಕೆಲಸವನ್ನು ಸಂತೋಷ ಸರ್. ಅದು ಬಳ್ಳಾರಿಯಲ್ಲಿ ಇರ್ತಕ್ಕಂಥದ್ದೇ ಆಗಿರ್ಬೋದು, ಆಮೇಲೆ ಗಡಿ ಪ್ರದೇಶದಲ್ಲಿರ್ತಕ್ಕಂಥ ಹಳ್ಳಿಗಳದ್ದೇ ಆಗಿರ್ಬೋದು, ಎಲ್ಲವನ್ನೂ ಸಹಿತ ಒಟ್ಟಾರೆ ಈ ಸಮಸ್ಯೆ